ಇತ್ತೀಚೆಗೆ ಚನ್ನಪಟ್ಟಣ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಮಾತನಾಡಿ ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಮುಸಲ್ಮಾನರು ಪೈಸಾ ಸೇರಿಸಿ ಖರೀದಿ ಮಾಡುತ್ತಾರೆ ಮತ್ತು ಬಿಜೆಪಿ ಪಕ್ಷಕ್ಕಿಂತ ಕರಿಯ ಬಹಳ ಅಪಾಯಕಾರಿ ಎಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಕೇಂದ್ರ ಸರ್ಕಾರದ ಉನ್ನತ ಖಾತೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಕಾರಣವಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ರಾಜ್ಯದ ರೈತರ ಪರವಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಯಶಸ್ವಿಯಾಗಿದ್ದಾರೆ. ಇವರಿಗೆ ಏಕವಚನದಲ್ಲಿ ಮಾತನಾಡಿರುವುದು ರಾಜ್ಯದ ರೈತರ ಪರವಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಯಶಸ್ವಿ ಮುಖ್ಯಮಂತ್ರಿ ಎನಿಸಿಕೊಂಡಿದ್ದು, ಇವರ ವಿರುದ್ಧ ಜಮೀರ್ ಅಹಮದ್ ಅವರು ಏಕವಚನದಲ್ಲಿ ಮಾತನಾಡಿರುವುದು ಖಂಡಿಸಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ರಾಜ್ಯಪಾಲರು, ಕರ್ನಾಟಕ ಸರ್ಕಾರ, ರಾಜಭವನ ಬೆಂಗಳೂರು ಇವರಿಗೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದ್ದಾರೆ. ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರ ಮಾಧ್ಯಮದ ಮುಖಾಂತರ ನಾನು ಜಮೀರ್ ಅಹಮದ್ ಅವರಿಗೆ ಹೇಳುವುದೇನೆಂದರೆ, ಜಮೀರ್ ಅಹಮದ್ ಅವರು ಮೊದಲು ನೀವು ಎಲ್ಲಿದ್ದೀರಿ ಅನ್ನೋದು ನೆನಪು ಮಾಡ್ಕೊರಿ. ನೀವು 2004ರಲ್ಲಿ ನಿಮ್ಮ ರಾಜಕೀಯ ಗುರು ಎಚ್.ಡಿ. ದೇವೇಗೌಡರು ಮತ್ತು ಕುಮಾರಣ್ಣವರು 2004ರಲ್ಲಿ ನೀವು ಮೊದಲು ಶಾಸಕರ ಒಂದು ಚುನಾವಣೆಗೆ ನಿಂತಿದ್ದಿರಿ. ಆವಾಗ ನೀವು 3ನೇ ಸ್ಥಾನಕ್ಕೆ ಹೋದ್ರಿ. ನೀವು 2004ರಲ್ಲಿ 3ನೇ ಸ್ಥಾನಕ್ಕೆ ಹೋದಾಗ ಮತ್ತು ಎಸ್.ಎಂ. ಕೃಷ್ಣ ಅವರು ರಾಜ್ಯಪಾಲರಾಗಿ ನೇಮಕವಾದರು. ಆವಾಗ ಆ ಸ್ಥಾನ ಖಾಲಿ ಆಯಿತು. ಆವಾಗ ನಮ್ಮ ದೇವೇಗೌಡರು ದರಿದ್ರ ನಾರಾಯಣ ಯಾತ್ರೆ ಮಾಡಿ ನಿಮಗೆ ಅಲ್ಲಿ ನಿಲ್ಲಿಸಿ ಗೆಲ್ಲಿಸಿದ್ರಲ್ಲ, ಇದೇನಾ ನಿಮ್ಮ ಕೊಡುಗೆ? ನೀವು अस्सलाम वालेकुम। आज हम एक कांग्रेस के ड्राइवर ज़मीर अहमद ख़ान के ख़िलाफ़ एक एहतजाज जुलूस में आए हैं। इसका जो है रीज़न ये है, ये ज़मीर अहमद ख़ान ड्राइवर हमारी कौम को लगाकर काला गोरा कहने वाला, इसके ऊपर पहले एफआईआर होना चाहिए। एडीजीपी भी काला गोरा का जो है लफ्ज़ इस्तेमाल करता है, उसके ख़िलाफ़ जंग जारी है। हमारी भी जंग जो है ना चालू रहेगी। जो 16 एमएलए एचडी के सरकार को गिराने के लिए होलसेल रेट कौन लगाया है? डीके शिवकुमार लगाया है या जो है सिद्धरामैया लगाया है? जो एचडी के सरकार को गिराया है, लेडी सीडी में फंसाकर होलसेल रेट में बेचने वाले एमएलए को कांग्रेस आई, पहले आप सुधर जाइए। ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಏನು ಮೊಹಮ್ಮದ್ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಮನೆ ಮಗ ಆಗಿರ್ತಕ್ಕಂಥ ಕುಮಾರಣ್ಣ, JDS ಪಕ್ಷದ ರಾಜ್ಯಾಧ್ಯಕ್ಷರು, ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಕೇಂದ್ರ ಮಂತ್ರಿಯಾಗಿರ್ತಕ್ಕಂಥ ಏನು ಕುಮಾರಣ್ಣನವರಿದ್ದಾರೆ, ಅವರ ಬಗ್ಗೆ ಖರೀದಿ ಮಾಡೋದರ ಬಗ್ಗೆ ಮತ್ತು ಅವ್ರನ್ನ ಕರೆಯೋ ಎಂದು ಟೀಕಿಸುವುದರ ಬಗ್ಗೆ ಮಾತುಗಳನ್ನು ಮೊಹಮ್ಮದ್ ಜಮೀರ್ ಅವರು ಮಾತಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ಕಲಬುರಗಿ ಜಿಲ್ಲೆ ಕಚೇರಿಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನೇರವಾಗಿ ಎಚ್ಚರಿಕೆ ಮೊಹಮ್ಮದ್ ಜಮೀರ್ ಅಹಮದ್ ಅವರಿಗೆ ಏನು ಕೊಡ್ತಾ ಇದ್ದೀವಿ ಅಂತಂದರೆ, ಉಂಟು ಮನೆಗೆ ಕನ್ನ ಹಾಕ್ತಕ್ಕಂಥ ಕೆಲಸ ಇವತ್ತು ಜಮೀರ್ ಅಹಮದ್ ಅವರು ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಏನು ಎಚ್ಚರಿಕೆ ಕೊಡ್ತಾ, ನೀವು ಏನು ಮಾತುಗಳನ್ನು ಆಡಿದ್ದೀರಿ, ಏನಪ್ಪ ಅಂದರೆ ನಾವು ಮುಸಲ್ಮಾನರೆಲ್ಲ ಸೇರಿ ಪೈಸಾ ಹಾಕಿ ಕುಮಾರಣ್ಣನ ಕುಟುಂಬಕ್ಕೆ ಖರೀದಿ ಮಾಡ್ತಕ್ಕಂಥ ಮಾತನ್ನು ಹೇಳಿದಿರಿ. ಜಮೀರ್ ಅಹಮದ್ ಅವರೇ, ಇವತ್ತೆಲ್ಲ ಮುಸಲ್ಮಾನರು ಇವತ್ತು ಕುಮಾರಣ್ಣನ ಬೆನ್ನ ನಿಂತು ಇದ್ದಾರೆ. ನಿಮ್ಮ ಹಿಂದೆ ಯಾರೂ ಇಲ್ಲಿ ಇವತ್ತು ಮುಸಲ್ಮಾನರು ಇವತ್ತು ಒಬ್ಬಂಟಿಯಾಗಿದ್ದೀರಿ. ನೀವು ಒಬ್ಬಂಟಿಯಾಗಿ ಇವತ್ತು ಹುಚ್ಚು ಮಾತಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ನೀವು ಈ ಕೂಡಲೇ ಮಾಧ್ಯಮದ ಮುಖಾಂತರ ನೀವು ಕ್ಷಮಾಯಾಚನೆ ಮಾಡಬೇಕು ಕುಮಾರಣ್ಣನವರಿಗೆ, ಕುಮಾರಣ್ಣನ ಕುಟುಂಬಕ್ಕೆ ಮತ್ತು JDS ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಈ ರಾಜ್ಯದ ಮತದಾರರಿಗೆ. ಕುಮಾರಣ್ಣನ ಕೊಡುಗೆ ಇಡೀ ಕರ್ನಾಟಕ ರಾಜ್ಯ ಜನತೆ ಗೊತ್ತಿದೆ. ಅವರು ಮಾತಾಡ್ತಕ್ಕಂಥ ಯೋಗ್ಯತೆ ಕೂಡ ನಿಮಗಿಲ್ಲ ಇವತ್ತು ರಾಜ್ಯದಲ್ಲಿ ಹೇಳಬೇಕಂತಂದರೆ. ಹಾಗಾಗಿ
ಇವತ್ತು ಏನು ನಾನು ಮನವಿ ಮಾಡ್ಕೊತಾ ಇದ್ದೀನಿ ಅಂತ ಮಾಧ್ಯಮದ ಮುಖಾಂತರ ನೀವು ಒಂದು ವೇಳೆ ಕ್ಷಮೆ ಯಾಚನೆ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಗೆ ನೀವು ಯಾವುದೇ ಪ್ರವಾಸ ಕೈಗೊಂಡಲ್ಲಿ ನಿಮಗೆ ಮುಲಾಜಿಲ್ಲದೆ ಮುತ್ತಿಗೆ ಆಗ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಇದನ್ನು ಇಷ್ಟ ಹಗುರವಾಗಿ ಪರಿಗಣನೆ ತೆಗೆದುಕೊಳ್ಳಕ್ಕೆ ಹೋಗಬೇಡ್ರಿ. ನಮ್ಮ ಪಕ್ಷದ ಕಾರ್ಯಕರ್ತರು ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀವಿ. ಈ ಕೂಡಲೇ ನೀವು ಅವರಿಗೆ ಕ್ಷಮೆ ಯಾಚನೆ ಮಾಡಬೇಕಂತೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೇನೆ. ಮಲ್ಲಿಕಾರ್ಜುನ್ ಕೋಡ್ಲಿ, JDS ಪಕ್ಷದ ಕಾರ್ಯಕರ್ತ. ಇದು ಬಹಳಷ್ಟು ನೋವಾಗ ರೀತಿಯಲ್ಲಿ ಇವತ್ತು ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ. ಅವರು ಈ ಸರ್ಕಾರದಲ್ಲಿ ಇರ್ಲಿಕ್ಕ ಲೈಕಿಲ್ಲ, ಕೂಡಲೇ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇದು ಸ್ಯಾಂಪಲ್ ಅಷ್ಟೇ. ಇನ್ನು ಬೀದಿಯಲ್ಲಿ ಅವರು ಎಲ್ಲಿ ತಿರುಗಾಡಪಲೇ ಇಲ್ಲ. ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡಿ ಅವರಿಗೆ ಗೇರು ಹಾಕೋ ಕೆಲಸ ಮುಂದಿನ ದಿನಗಳಲ್ಲಿ ನಡೀತಾ ಇದೆ. ಹಾಗಾಗಿ ಇವತ್ತು ಜಮೀರ್ ಅಹಮದ್ ಹಿಂದೂ ಮುಸ್ಲಿಂ ಜಗಳ ಹಚ್ಚಿ ಚೆಲ್ಲಾಟ ನಡೆಸ್ತಾ ಇದ್ದಾನೆ. ನಾವು ಹಿಂದೂ ಮುಸ್ಲಿಂ ಒಂದೇ ಇದ್ದೀವಿ, ಏನಾರೆ ಹಚ್ಚಿ ಇಲ್ಲಿ ಜಗಳ ಮಾಡಿ ಗೊಂದಲ ಸೃಷ್ಟಿ ಮಾಡ್ಬೇಕನ್ನೋ ಉದ್ದೇಶ ಹೊಂದಿದೆ. ಜಮೀರ್ ಅವರೇ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಭಾರತ ನಿಮಗೆ ಬೇಡ ಆದ್ರೆ ನಿಮಗೆ ಪಾಕಿಸ್ತಾನ ಕುಲ್ಲ ಇಟ್ಟಿವಿ, ನೀವು ಪಾಕಿಸ್ತಾನಕ್ಕೆ ಹೋಗಬಹುದು. ಜಮೀರ್ ಅವರೇ, ಇಲ್ಲಿ ಹಿಂದೂ ಮುಸ್ಲಿಮಿಗೆ ನೀವು ಜಗಳ ಹಚ್ಚಿ ನೀವು ಆತಂಕ ಸೃಷ್ಟಿ ಮಾಡಕೂಡದು. ನೀವು ಆ ಸರ್ಕಾರದಲ್ಲಿ ಒಂದು ಕ್ಷಣನೂ ಇರಕೂಡದು. ನೀವು ಶೀಘ್ರದಲ್ಲಿ ರಾಜೀನಾಮೆಯನ್ನು ಕೊಡಬೇಕು. ಒಂದು ವೇಳೆ ಕೊಡದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಈ ಪರಿಣಾಮ ಈ ಕಾಂಗ್ರೆಸ್ ಸರ್ಕಾರ ಅನುಭವಿಸಬೇಕಾಗ್ತದೆ. ಬಂಧುಗಳೇ, ಯಾವ ಥರ ಹೋರಾಟ ಆಗ್ತದೆ ಅನ್ನೋದು, ಯಾವ ಥರ ಆಗ್ತೀವಿ ಅನ್ನೋದು ನಮ್ಮ ನಾಯಕರು ತೀರ್ಮಾನ ಮಾಡ್ತಾರೆ. ಆ ಮುಂದಿನ ದಿನಗಳಲ್ಲಿ ಏನಾದರೂ ಅಹಿತಕರ ಘಟನೆಗಳಾದರೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹೊಣೆ ಆಗ್ತದೆ. ಹಾಗಾಗಿ ಈಗ ನಾವು ಒಂದೇ ಒಂದು ಮನವಿ, ನಮ್ಮ ಕಾರ್ಯಕರ್ತರಾಗಲಿ, ನಮ್ಮ ದೇವೇಗೌಡರಿಗಾಗಲಿ, ಕುಮಾರಣ್ಣರಿಗಾಗಲಿ ಶೀಘ್ರದಲ್ಲೇ ಕ್ಷಮೆ ಯಾಚನೆ ಮಾಡಬೇಕು. ಜಮೀರ್ ಅವರೇ, ನಮ್ಮ ಹೆಸರು ಭೀಮರಾವ್ ನಾಟಿಕರ್, JDS ಜಿಲ್ಲಾ ರೈತ ಘಟಕದ. ಡಾಕ್ಟರ್ ಸಿದ್ದಣ್ಣ ಎಸ್ ಪಾಟೀಲ್ ಜಿಲ್ಲಾ ಕಾರ್ಯದರ್ಶಿ ಮಾತನಾಡಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಭಾಗವಹಿಸಿರುವ ಸುನಿಲ್ ಗಾಜ್ರೆ, ಸಂಜು ಮಡಿಕೇರಿ, ಜಾಕೀರ್ ಹುಸೇನೆ, ಮೊಹಮ್ಮದ್ ಹುಸಾಮುದ್ದೀನ್, ಕಾಶಿನಾಥ್, ಯೇಸುನಾಥ್, ವಿಲಾಸ, ಶಫಿಖಾನ್, ಅಬ್ದುಲ್ ಖದೀರಿ, ಆನೇಕಲ್ ಕಾರ್ಯಕರ್ತರು ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದಾರೆ. ಚಂದ್ರಶೇಖರ್ ಚಿತ್ತಾಪುರ್, C9 ಕನ್ನಡ.